ಅಯೋಧ್ಯೆಯ ರಾಮಮಂದಿರಕ್ಕಾಗಿ ತಯಾರಿಸಲಾದ 450 ಕೆಜಿ ತೂಕದ ನಾಗಡ ಡೋಲನ್ನು ಹೊತ್ತ ರಥಕ್ಕೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಶುಕ್ರವಾರ ಅಹಮದಾಬಾದ್ನಿಂದ ಚಾಲನೆ ನೀಡಿದರು. ಈ ಸಂದರ್ಭ ಡೋಲನ್ನು ಬಾರಿಸಿ ಶ್ರೀರಾಮಚಂದ್ರನಿಗೆ ಜಯಘೋಷ ಹಾಕಲಾಯಿತು. ಅಖಿಲ ಭಾರತ ದಬ್ಕಾರ್ ಸಮಾಜ ಈ ಬೃಹತ್ ಡೋಲನ್ನು ತಯಾರಿಸಿದೆ. ನಟ ರಣದೀಪ್ ಹುಡಾ ಇಂದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಮುಕ್ತಿ ಶತಾಬ್ದಿ ಯಾತ್ರೆಗೆ ಪುಣೆಯ ಯರವಾಡ ಜೈಲು ಪರಿಸರದಿಂದ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಇಂದು ಚಾರಿತ್ರಿಕ ದಿನವಾಗಿದೆ. 100 ವರ್ಷಗಳ ಹಿಂದೆ ಸಾವರ್ಕರ್ ಅವರನ್ನು ಇದೇ ಜೈಲಿನಿಂದ ಬಿಡುಗಡೆಗೊಳಿಸಲಾಗಿತ್ತು ಎಂದರು. ಅವರ ಜೈಲು ಮುಕ್ತಿಯ 100ನೇ ವರ್ಷಾಚರಣೆಯ ವಿಶೇಷ ಮತ್ತು ಹೆಮ್ಮೆಯ ಸಂದರ್ಭ ಇದಾಗಿದೆ ಎಂದರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಬೇಕು. ಅವರ ಬಗೆಗಿನ ಟೀಕೆಗಳನ್ನು ಮಾಡುವವರು ಅವರ ಚರಿತ್ರೆಯನ್ನು ಓದಿ ಅರ್ಥೈಸಿಕೊಳ್ಳಲಿ ಎಂದು ಹೇಳಿದರು. ಈ ವರ್ಷ ಶ್ರೀಲಂಕಾದಲ್ಲಿ ಮೊದಲ ಬಾರಿಗೆ ಜಲ್ಲಿಕಟ್ಟು ಉತ್ಸವವನ್ನು ಏರ್ಪಡಿಸಲಾಗಿದೆ. ತಮಿಳು ಭಾಷಿಗರೇ ಹೆಚ್ಚಿರುವ ಲಂಕಾದ ತ್ರಿಂಕಮ್ಮಾಲಿಯಲ್ಲಿ ನಡೆದ ಜಲ್ಲಿಕಟ್ಟು ಸ್ಪರ್ಧೆಯನ್ನು ಈಶಾನ್ಯ ಪ್ರಾಂತದ ಗವರ್ನರ್ ಸೆಂಥಿಲ್ ತೊಂಡಮನ್ ಮತ್ತು ಮಲೇಷ್ಯಾದ ಸಂಸದ ಎಂ ಸರವಣನ್ ಉದ್ಘಾಟಿಸಿದರು. ಸ್ಪರ್ಧೆಯಲ್ಲಿ ಒಟ್ಟು 200ಕ್ಕೂ ಹೆಚ್ಚು ಎತ್ತುಗಳು ಇದ್ದವು. ಸುರಕ್ಷತೆಯ ದೃಷ್ಟಿಯಿಂದ 100ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಜಾನಪದ ತಜ್ಞ, ಕವಿ, ಕಥೆಗಾರ ಅಮೃತ್ ಸೋಮೇಶ್ವರ ಅವರು ಶನಿವಾರ ದಕ್ಷಿಣ ಕನ್ನಡ ಜಿಲ್ಲೆಯ ತಮ್ಮ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ದಕ್ಷಿಣ ಕರಾವಳಿಯ ಕನ್ನಡ, ತುಳು ಸಾಹಿತಿ, ಯಕ್ಷಗಾನ ಪ್ರಸಂಗಕರ್ತರಾಗಿದ್ದ ಇವರು ಸಮಾಜಮುಖಿ ಚಿಂತನೆಯುಳ್ಳ ಸಹೃದಯಿಯಾಗಿದ್ದರು. 2024ರ ಟಿ20 ವಿಶ್ವಕಪ್ ಪಂದ್ಯಾವಳಿಯು ಅಮೆರಿಕದಲ್ಲಿ ಜರುಗಲಿದ್ದು, ಇದರ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಜೂನ್ 1ರಿಂದ ಪಂದ್ಯಾವಳಿಯು ಆರಂಭವಾಗಲಿದೆ ಮತ್ತು ಫೈನಲ್ ಪಂದ್ಯವು ಜೂನ್ 29ರಂದು ಬಾರ್ಬಡೋಸ್ನಲ್ಲಿ ಏರ್ಪಡಲಿದೆ. ಭಾರತ-ಪಾಕಿಸ್ತಾನ ಪಂದ್ಯವು ಜೂನ್ 9ರಂದು ನ್ಯೂಯಾರ್ಕ್ ನಗರದಲ್ಲಿ ಏರ್ಪಡಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಈ ಬಾರಿ ಐಸಿಸಿ ಟಿ20 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ನೇಪಾಳ, ಕೆನಡಾ, USA ಸೇರಿದಂತೆ ಒಟ್ಟು 14 ತಂಡಗಳು ಭಾಗವಹಿಸಲಿವೆ.